ಪಟ್ಟಿಯಿಂದ ಹೆಸರು ಡಿಲೀಟ್. ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಅಕ್ರಮ. ಮಹಾಂತೇಶ್ ಬಿರಾದಾರ ಆಕ್ರೋಶ. ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ತಮ್ಮ ಹಾಗೂ ಪತ್ನಿ ಪ್ರಮೀಳಾ ಪಾಟೀಲ್ ಅವರ ಹೆಸರನ್ನು ಮತದಾರರ ಪಟ್ಟಿಯಿಂದ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ ಎಂದು ಶಿಕ್ಷಕ ಮಹಾಂತೇಶ್ ಬಿರಾದಾರ್ ಆರೋಪಿಸಿದ್ದಾರೆ. ಈ ಕುರಿತು ಶನಿವಾರ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಪ್ರಕ್ರಿಯೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಾವು ಶಿಕ್ಷಕರಾಗಿ ಹಾಗೂ ಪತ್ನಿ ಪ್ರಮೀಳಾ ಪಾಟೀಲ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಏಪ್ರಿಲ್ 3ರಂದು ನಾಮಪತ್ರ ಪ್ರಕ್ರಿಯೆ ಆರಂಭವಾದ ಸಂದರ್ಭದಲ್ಲಿ ಚುನಾವಣಾ ಕಚೇರಿಗೆ ತೆರಳಿ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿದಾಗ ಇಬ್ಬರ ಹೆಸರು ಕಾಣಿಸಿಲ್ಲ. ಕಳೆದ 5 ವರ್ಷಗಳ ಹಿಂದೆಯೂ ಇದೇ ರೀತಿಯಾಗಿ ತಮ್ಮ ಹೆಸರನ್ನು ಕೈಬಿಡಲಾಗಿತ್ತು. ಆಗ ಸುಮಾರು 28 ಜನ ಶಿಕ್ಷಕರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿತ್ತು ಎಂದು ಅವರು ತಿಳಿಸಿದರು. ಚುನಾವಣೆ ನಡೆಯುವ ಮೊದಲು ಕನಿಷ್ಠ 1 ವಾರ ಮುಂಚಿತವಾಗಿ ಚುನಾವಣಾ ಅಧಿಕಾರಿಗಳು ಪತ್ರಿಕಾ ಪ್ರಕಟಣೆ ನೀಡಬೇಕು. ಚುನಾವಣೆಯ ದಿನಾಂಕ, ಸ್ಥಳ, ವೇಳಾಪಟ್ಟಿ, ಅಭ್ಯರ್ಥಿಗಳ ಸಂಖ್ಯೆ ಹಾಗೂ ಮೀಸಲಾತಿ ವಿವರಗಳನ್ನು ಬಹಿರಂಗಪಡಿಸಬೇಕು. ಆದರೆ ರಾಯಚೂರು ತಾಲೂಕಿನಲ್ಲಿ ಚುನಾವಣಾ ಅಧಿಕಾರಿ ಯಾರು, ಚುನಾವಣಾ ಸ್ಥಳ ಎಲ್ಲಿ ಎಂಬುದನ್ನು ಗುಟ್ಟಾಗಿ ಇಡಲಾಗಿದೆ ಎಂದು ದೂರಿದರು. ಕಚೇರಿಯಿಂದ ನೀಡಿದ ಸದಸ್ಯತ್ವ ಶುಲ್ಕ ಕಟಾವಣೆ ಪಟ್ಟಿಯಲ್ಲಿ ತಮ್ಮ ಹಾಗೂ ಪತ್ನಿಯ ಹೆಸರುಗಳಿವೆ. ಆದರೆ ತಾಲೂಕು ಹಾಗೂ ಜಿಲ್ಲಾಧ್ಯಕ್ಷರು ಎಲೆಕ್ಷನ್ ಶೀಟ್ನಲ್ಲಿ ಬೇಕಾದವರ ಹೆಸರನ್ನು ಮಾತ್ರ ಉಳಿಸಿಕೊಂಡು ಬೇಡವಾದವರ ಹೆಸರನ್ನು ಡಿಲೀಟ್ ಮಾಡುತ್ತಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ನಡೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ ಚುನಾವಣೆಯಲ್ಲಿ ತಮ್ಮ ನೇತೃತ್ವದಲ್ಲಿ ನಂದೀಶ್ ಮಹಾಂತೇಶ್ ಪ್ಯಾನೆಲ್ ಮೂಲಕ ಸ್ಪರ್ಧಿಸಿ 5 ವರ್ಷ 4 ತಿಂಗಳು ಅಧಿಕಾರ ಅನುಭವಿಸಿದರೆ ಈಗ ಹೆಸರು ಕೈಬಿಟ್ಟು ನಂಬಿಕೆ ದ್ರೋಹ ಮಾಡಿದ್ದಾರೆ. ರಣರಂಗದಲ್ಲಿ ಯುದ್ಧ ಮಾಡದೆ ಗೆಲ್ಲಲಾರದ ಹೇಡಿಗಳು ಎಂದು ಟೀಕಿಸಿದರು. ತಮ್ಮ ಪತ್ನಿ ಸಂಘಟನೆಯ ವಿಚಾರದಲ್ಲಿ ಯಾವುದೇ ಟೀಕೆ ಮಾಡಿಲ್ಲ. ವಾಟ್ಸ್ಆಪ್ ಗುಂಪುಗಳಲ್ಲಿ ಸ್ಟೇಟಸ್ ಹಾಕಿಲ್ಲ. ಆದರೂ ಅವರ ಹೆಸರನ್ನು ಕೈಬಿಟ್ಟಿರುವುದು ಮಹಿಳಾ ಶಿಕ್ಷಕರಿಗೆ ಮಾಡಿದ ಅಗೌರವವಾಗಿದೆ. ಹೆಸರು ಕೈಬಿಟ್ಟಿರುವ ಕುರಿತು ತಾಲೂಕು ಅಧ್ಯಕ್ಷರಿಗೆ 10 ರಿಂದ 20 ಬಾರಿ ಕರೆ ಮಾಡಿದರೂ ಸ್ವೀಕರಿಸಿಲ್ಲ. ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಮರ್ಪಕ ಉತ್ತರ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಚುನಾವಣಾ ಮಾರ್ಗಸೂಚಿಯಲ್ಲಿ ದಿನಾಂಕ 1-4-2026 ಎಂದು ಇದ್ದರೂ ಅದನ್ನು 10-4-2026 ಎಂದು ಪ್ರಕಟಿಸಲಾಗಿದೆ. ನಾಮಪತ್ರ ಸಲ್ಲಿಸಲು 5 ವರ್ಷದ ಸದಸ್ಯತ್ವ ಕಟಾವಣೆ ಸ್ಲಿಪ್, 5 ಅನುಮೋದಕರು, 5 ಸೂಚಕರು, ವೇತನ ಸ್ಲಿಪ್ ಹಾಗೂ ದೃಢೀಕರಣ ಬೇಕಾಗಿದೆ. 2ನೇ ಶನಿವಾರ ಮತ್ತು ಭಾನುವಾರ ರಜೆ ಇರುವುದರಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸದಂತೆ ಮಾಡುವ ದುರುದ್ದೇಶ ಇದೆ ಎಂದು ದೂರಿದರು. 2022 ಆಗಸ್ಟ್ನಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಪತ್ನಿಗೆ ಶಸ್ತ್ರಚಿಕಿತ್ಸೆ ನಡೆದ ಸಂದರ್ಭದಲ್ಲೂ ತಂಡ ಕಟ್ಟಿ ಕೆಲವರಿಗೆ ಹುದ್ದೆ ನೀಡಿದೆ. ಈಗ ಅದೇ ಜನರು ತಮ್ಮ ಹೆಸರನ್ನು ಕೈಬಿಟ್ಟಿರುವುದು ನೋವುಂಟು ಮಾಡಿದೆ ಎಂದರು. ಏಪ್ರಿಲ್ 5ರಂದು ತಮ್ಮ ಪ್ರಕಾಶನದಿಂದ ನಡೆಸಿದ ಕಾರ್ಯಕ್ರಮವನ್ನು ಸಂಘದ ಅಧಿಕಾರಿ ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಳು ಮಾಡಲು ಯತ್ನಿಸಲಾಗಿದೆ, ಕಿರುಕುಳ ನೀಡಲಾಗಿದೆ ಎಂದು ಆರೋಪಿಸಿದರು. ಈ ಕುರಿತು ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದ್ದು ದಾಖಲೆಗಳೊಂದಿಗೆ ಮತ್ತೆ ಹಾಜರಾಗುತ್ತೇನೆ. ನ್ಯಾಯ ಸಿಗುವ ವಿಶ್ವಾಸವಿದೆ. ತಾವು ಇಲ್ಲದಿದ್ದರೂ 10 ಸಾಮಾನ್ಯ ಅಭ್ಯರ್ಥಿಗಳು ಹಾಗೂ 5 ಮಹಿಳಾ ಅಭ್ಯರ್ಥಿಗಳನ್ನು ಸೇರಿಸಿಕೊಂಡು ಹಿರಿಯ ನಂದೀಶಣ್ಣ ಅವರ ನೇತೃತ್ವದಲ್ಲಿ ಮತ್ತೆ ಚುನಾವಣೆಗೆ ಬರುತ್ತೇವೆ ಎಂದು ಮಹಾಂತೇಶ್ ಬಿರಾದಾರ್ ಹೇಳಿದರು. ತೆಗೆದುಹಾಕಿರುವುದು ನನಗೆ ತುಂಬಾ ನೋವಾದಂತಹ ಒಂದು ಸಂಗತಿಯಾಗಿದೆ. ಇದರ ವಿಚಾರವನ್ನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ ಸಮಂಜಸವಾದ ಉತ್ತರನೂ ಕೊಡಲಿಲ್ಲ, ಸರಿಯಾದ ಕಾರಣನೂ ತಿಳಿಸಲಿಲ್ಲ. ಜೊತೆಗೆ ತಾಲೂಕಾ ಅಧ್ಯಕ್ಷರು ಇದಕ್ಕೆ ಸಂಬಂಧಪಡ್ತಾರ ಅನ್ನೋದಕ್ಕೋಸ್ಕರ ಅವ್ರಿಗೂ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಫೋನ್ಗಳು ಮಾಡಿ ಸಾಕಾಯಿತು. ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ. ಜೊತೆಗೆ ವಾಟ್ಸಪ್ ಸಂದೇಶಗಳನ್ನ ಕಳಿಸಿದ್ರೆ ನೋಡ್ತಾರೆ, ಅದಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇನ್ನು ಅಧಿಕಾರ ತಮ್ಮ ಕೈಯಲ್ಲಿದೆ ಅನ್ನೋ ಒಂದು ಇದನ್ನು ಎತ್ತಿ ತೋರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಬ್ಬ ಮಹಿಳಾ ಶಿಕ್ಷಕಿಯ ಹೆಸರನ್ನ ಮತದಾರ ಪಟ್ಟಿಯಿಂದ ತೆಗೆದು ಏನು ಸಾಧನೆ ಮಾಡ್ತಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾವ ಸಂಘ ವಿರೋಧಿ ಚಟುವಟಿಕೆಗಳಲ್ಲೂ ಭಾಗವಹಿಸಲ್ಲ, ಯಾವ ರಾಜಕೀಯದಲ್ಲೂ ಇಲ್ಲ, ನನ್ನ ಮೇಲೆ ತೆಗೆದು ಹಾಕುವಂಥ ಯಾವ ಒಂದು ಸರಿಯಾದ ಕಾರಣಗಳು ಕೂಡ ಇಲ್ಲ. ಆದರೂ ಕೂಡ ಮತದಾರ ಪಟ್ಟಿಯಿಂದ ನನ್ನ ಹೆಸರನ್ನ ಏಕಾಏಕಿ ತೆಗೆದು ಹಾಕಿದ್ದಾರೆ. ಒಂದು ವೇಳೆ ಅವರೇನಾದರೂ ನನ್ನ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಇಟ್ಟರೆ ಏನಾದರೂ ಸೋಲಿನ ಭಯ ಏನಾದ್ರು ಕಾಡ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಕೂಡ ಸಂಘದಲ್ಲಿ ಇರೋದ್ರಿಂದ ಅವ್ರ ಹೆಸರನ್ನ ಕೈ ಬಿಟ್ರೆ ಮತ್ತೆ ಎಲ್ಲಾದ್ರೂ ನಮ್ಮ ಸಾಗರ್ ಡಿಟಿಪಿ ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ ಡಿಟಿಪಿ ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ ಡಿಟಿಪಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು
9611114528 ಸಂಪರ್ಕಿಸಿ.